ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್ ಒನ್ಸ್ ಅಗೇನ್. ಇವತ್ತಿನ ದಿನ ನಾವು ನಮಗೆ ಬೇಕಾಗಿರುವಂತಹ ನೆಕ್ಸ್ಟ್ SLab ಎಕ್ಸ್ಪೆರಿಮೆಂಟ್ಗೆ ನಮಗೆ ಇಂಪಾರ್ಟೆಂಟ್ ಆಗಿ ಪೈಥಾನ್ ಸಾಫ್ಟ್ವೇರ್ ವೆರಿ ಇಂಪಾರ್ಟೆಂಟ್ ಥಿಂಗ್. ಹಾಗಾದ್ರೆ ನಾವು ಇವತ್ತು ಪೈಥಾನ್ ಸಾಫ್ಟ್ವೇರ್ನ ಯಾವ ರೀತಿ ನಮ್ಮ ಸಿಸ್ಟಮ್ಗೆ ಡೌನ್ಲೋಡ್ ಮಾಡ್ಕೊಳ್ಳೋದು ಅಂತ ನೋಡೋಣ. ಒಂದು ಚೆಕ್ ಮಾಡ್ಕೊಬೇಕು, ನಾವು ಪೈಥಾನ್ ಸಾಫ್ಟ್ವೇರ್ ನಮ್ಮ ಲ್ಯಾಪ್ಟಾಪ್ ಅಥವಾ ಡೆಸ್ಕ್ಟಾಪ್ಗೆ ಡೌನ್ಲೋಡ್ ಮಾಡ್ಕೋಬೇಕು ಅಂದರೆ ಒಂದು ನೆಟ್ ಕನೆಕ್ಷನ್ ಆಗಿರಬೇಕು. ಓಕೆನಾ? ನೀವು ನೆಟ್ ಕನೆಕ್ಷನ್ ಆಗಿದ್ದೆ ಅಂತ ಫಸ್ಟ್ ಚೆಕ್ ಮಾಡ್ಕೊಳ್ಳಿ. ಸುಮಾರು ಕೆಲವು ಕಾಲೇಜುಗಳಲ್ಲಿ ನೆಟ್ ಕನೆಕ್ಷನ್ ಇಲ್ಲ ಅಂತಂದರೆ ನೀವು USB ಮುಖಾಂತರ ನೀವು ನಿಮ್ಮ ಮೊಬೈಲ್ ಡೇಟಾ ಯೂಸ್ ಮಾಡಿಕೊಂಡು ನೀವು ನೆಟ್ನ ಕನೆಕ್ಟ್ ಮಾಡ್ಕೊಳ್ಳಿ. ಇದಕ್ಕೆ ಫಸ್ಟ್ ನಾವು ಏನು ಮಾಡಬೇಕಪ್ಪ ಅಂದರೆ ಗೂಗಲಲ್ಲಿ ಪೈಥಾನ್ ಡೌನ್ಲೋಡ್ ಅಂತ ಟೈಪ್ ಮಾಡಿ ಸಾಕು. ಪೈಥಾನ್ ಡೌನ್ಲೋಡ್ ಅಂತ ನಿಮ್ಗೆ ಅಲ್ಲಿ ನೋಡಿದ ತಕ್ಷಣ ಬರುತ್ತೆ. ಪೈಥಾನ್ ಡೌನ್ಲೋಡ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಸೆಲೆಕ್ಟ್ ಮಾಡ್ಕೊಂಡಿದ ತಕ್ಷಣ ನಿಮಗೆ ಪೈಥಾನ್ ಡೌನ್ಲೋಡ್ಗೆ ನಮಗೆ ಪೈಥಾನ್ ವೆಬ್ಸೈಟ್ಗೆ ಹೋಗುತ್ತೆ. ಅಲ್ಲಿ ನಮಗೆ ಡೌನ್ಲೋಡ್ ಪೈಥಾನ್ ಅಂತ ನಿಮಗೆ ಕಾಣಿಸ್ತಿದಲ್ವಾ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಈ ರೀತಿಯಾದಂತಹ ವೆಬ್ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನಿಮ್ಗೆ ಆಲ್ರೆಡಿ ಆಪ್ಷನ್ ಕಾಣಿಸ್ತಾ ಇದೆ, ಏನಂತ ಡೌನ್ಲೋಡ್ ಪೈಥಾನ್ ಅಂತ. ಆ ಡೌನ್ಲೋಡ್ ಪೈಥಾನ್ 3.10.2 ಅಂದರೆ ಲೇಟೆಸ್ಟ್ ವರ್ಷನ್ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಕ್ಲಿಕ್ ಮಾಡಿದ ತಕ್ಷಣ ಅದು ಫೈಲ್ ಸೇವ್ ಮಾಡೋಕ್ಕೆ ಆಪ್ಷನ್ ಕೇಳುತ್ತೆ. ನಿಮ್ಗೆ ಬೇಕಾಗಿರುವಂತಹ ಫೋಲ್ಡರ್ ಅಂದರೆ ಡೆಸ್ಕ್ಟಾಪ್ ಇರ್ಬೋದು ಅಥವಾ ನಿಮ್ಮಲ್ಲಿರುವಂತಹ C ಡ್ರೈವ್ ಇರ್ಬೋದು, ಎಲ್ಲಿ ಬೇಕಾದ್ರೂ ಅದನ್ನು ಸೇವ್ ಮಾಡ್ಬೋದು. ಸೊ ಇದು ಡೌನ್ಲೋಡ್ ಆಗೋಕ್ಕೆ ಟೈಮ್ ತೊಗೊಳುತ್ತೆ. ಡೌನ್ಲೋಡ್ ಆದಮೇಲೆ ನೀವು ಅದ್ರ ಮೇಲೆ ಅದೇ ಆಟೋಮೆಟಿಕ್ ಓಪನ್ ಆಗುತ್ತೆ. ಅಂದರೆ ನೀವು ಜಸ್ಟ್ ಒಂದು ಕ್ಲಿಕ್ ಮಾಡಿದ ತಕ್ಷಣ ಅದು ಓಪನ್ ಆಗುತ್ತೆ. ಸೊ ನ್ಯೂ ವಿಂಡೋ ಓಪನ್ ಆಗುತ್ತೆ ಇದ್ರ ಪ್ರಕಾರ. ಸೊ ಡೌನ್ಲೋಡ್ ಆಗಿದೆ. ಈ ಥರ ವಿಂಡೋ ಓಪನ್ ಆದಮೇಲೆ ಕೇಳುತ್ತೆ ಇನ್ಸ್ಟಾಲೇಷನ್ ನಾವು ಮತ್ತು ಕಸ್ಟಮೈಸ್ ಇನ್ಸ್ಟಾಲೇಷನ್ ಅಂತ, ಮತ್ತು ಆ್ಯಡ್ ಪೈಥಾನ್ 3.0 ಪಾತ್ ಅಂತ ಇದೆ. ನೀವು ಬೇಕಾದ್ರೆ ಅದನ್ನು ಕ್ಲಿಕ್ ಮಾಡಿ ಆ್ಯಡ್ ಟು ಪಾತ್ ಅಂತೇಳಿ. ನಮಗೆ ಫ್ಯೂಚರಲ್ಲಿ ಈ ಪಾತ್ ಅನ್ನೋದು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ ಪಾತ್ ಡಿಫೈನ್ ಮಾಡಿದ್ರೆ ನಾವು ಕೆಲವೊಂದು ಲೈಬ್ರರಿನ ಆ್ಯಡ್ ಮಾಡೋಕ್ಕಾಗೋದಿಲ್ಲ. ಸೊ ಈ ಥರ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಗೆ ಏನಾಗುತ್ತೆ, ಸಾಫ್ಟ್ವೇರ್ ಈ ಥರ ಸೆಟಪ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ವೆರಿ ಸಿಂಪಲ್ ಥಿಂಗ್. ನೀವು ಸುಮಾರು ಸತಿ ಮೊಬೈಲ್ಗಳಲ್ಲಿ ಆ್ಯಪ್ಸ್ನ ಹಾಕಿರ್ತೀರಾ, ಇನ್ಸ್ಟಾಲ್ ಮಾಡಿರ್ತೀರಾ. ಅದೇ ರೀತಿಯಾಗಿ ಇಲ್ಲಿ ಕೂಡ ನಾವೇನು ಮಾಡ್ತೀರಿ, ಒಂದು ಸಾಫ್ಟ್ವೇರ್ನ ಇನ್ಸ್ಟಾಲ್ ಮಾಡ್ತೀರಿ. ಸೊ ಇದು ಪ್ರೋಗ್ರೆಸ್ ಇರೋದು ಕಾಣಿಸ್ತಾ ಇದೆ ನಿಮಗೆ ಕ್ಲಿಯರ್ ಕಟ್ಟಾಗಿ. ಸೊ ಇನ್ನು ನಿಮ್ಗೆ ಇರುವಂತಹ ಅರೌಂಡು ಈಗ 18 ಎಕ್ಸ್ಪೆರಿಮೆಂಟ್ಸ್ ಕಂಪ್ಲೀಟ್ ಆಗಿದೆ. ನಿಮಗೆ ಪೈಥಾನಲ್ಲಿ ಟೋಟಲ್ 8 ಎಕ್ಸ್ಪೆರಿಮೆಂಟ್ಸ್ ಇದೆ. ವೆರಿ ಸಿಂಪಲ್ ಅಂತಲೇ ಹೇಳ್ಬೋದು. ಕಂಪ್ಯಾರಿಟಿವ್ಲಿ ವಿತ್ ಎಕ್ಸೆಲ್ ಎಕ್ಸ್ಪೆರಿಮೆಂಟ್ಸು ನಿಮಗೆ ಪೈಥಾನ್ ಎಕ್ಸ್ಪೆರಿಮೆಂಟ್ ತುಂಬ ಸುಲಭ ಆಗುತ್ತೆ. ಜೊತೆಲಿ ನಾಟ್ ಓನ್ಲಿ ದಿಸ್ ಡೆಸ್ಕ್ಟಾಪ್ ಅಂತಲೇ ಅಲ್ಲ, ನಿಮ್ಮ ಮೊಬೈಲಲ್ಲಿ ಕೂಡ ನೀವೇನು ಮಾಡ್ಬೋದು, ಆ್ಯಪ್ನ ಇನ್ಸ್ಟಾಲ್ ಮಾಡಿ ಆ್ಯಪ್ನ ಮುಖಾಂತರ ಈ ಪೈಥಾನ್ನ ರನ್ ಮಾಡ್ಬೋದು. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನೀವು ಯಾವ ರೀತಿಯಾಗಿ ಮೊಬೈಲಲ್ಲಿ ಪೈಥಾನ್ ಸಾಫ್ಟ್ವೇರ್ ಯಾವ ಆ್ಯಪ್ ಹಾಕಬೇಕು ಅಂತ ನಾನು ಹೇಳ್ತೀನಿ. ಸೊ ಈ ಸದ್ಯಕ್ಕೆ ನಾವು ಡೆಸ್ಕ್ಟಾಪಲ್ಲಿ ಚೆಕ್ ಮಾಡೋಣ. ಸೊ ಈ ಥರ ಇನ್ಸ್ಟಾಲ್ ಆಗ್ತಾ ಇದೆ. ಇಟ್ ಡಿಪೆಂಡ್ಸ್ ಆನ್ ಒಂದು ಸಿಸ್ಟಮ್ನ ಕಾನ್ಫಿಗರೇಷನ್ ಮೇಲೆ ಡಿಪೆಂಡ್ ಆಗುತ್ತೆ, ಅದು ಯಾವ ರೀತಿ ಫಾಸ್ಟ್ ಆಗುತ್ತೆ ಸ್ಲೋ ಆಗುತ್ತೆ ಅಂತೇಳಿ. ಸೊ ಇದು ಸ್ಟಿಲ್ ಪ್ರೋಗ್ರೆಸ್ ತೊಗೊಳ್ತಾ ಇದೆ. ಡೋಂಟ್ ವರಿ, ವೆಯ್ಟ್ ಫಾರ್ ದಟ್ ಒನ್. ಏನೋ ಅಂತ ಕ್ಯಾನ್ಸಲ್ ಹೊಡಿಕೆಲ್ಲ ಹೋಗ್ಬೇಡಿ ನೀವು. ಸೊ ಇನ್ಸ್ಟಾಲ್ ಆಗ್ತಾ ಇದೆ. ಸೊ ಫೈನಲ್ ಟಚರ್ ಇದೆ. ಎಸ್, ಇನ್ಸ್ಟಾಲ್ ಕಂಪ್ಲೀಟ್ ಆಯಿತು. ಕ್ಲೋಸ್ ಅಂತ ಹೊಡೀರಿ. ಇಲ್ಲಿ ನಿಮಗೆ ಕೆಲವು ಟೈಮು ಸ್ಟಾರ್ಟ್ ವಿತ್ ಆನ್ಲೈನ್ ಟ್ಯುಟೋರಿಯಲ್ ಅಂತ ಕಾಣಿಸುತ್ತೆ. ಅಂದರೆ ಇದರಲ್ಲೇ ನೀವು ಕೆಲವು ಟ್ಯುಟೋರಿಯಲ್ಸ್ನ ಕೂಡ ನೀವು ಬೇಕಾದ್ರೆ ಕನ್ಸಿಡರ್ ಮಾಡ್ಬೋದು ಅದ್ರ ಬಗ್ಗೆ. ಓಕೆನಾ? ಸೊ ಕ್ಲೋಸ್ ಮಾಡಿ. ಈಗ ನಾವೇನು ಮಾಡೋಣ, ಇದು ಇನ್ಸ್ಟಾಲ್ ಆಗಿದೆ ಅಂತ ಚೆಕ್ ಮಾಡೋಣ. ನೀವು ಸ್ಟಾರ್ಟ್ ಬಟನ್ ಹತ್ರ ಹೋಗ್ಬಿಟ್ಟು ನೀವು ಇಲ್ಲಿರುವಂತಹ ಸಾಫ್ಟ್ವೇರ್ನ ಒಂದ್ಸತಿ ಸರ್ಚ್ ಮಾಡಿ ನೋಡಿ, ಇಲ್ಲೇ ಕಾಣಿಸುತ್ತೆ ನಿಮಗೆ. ಸೊ ಈ ಥರ ಸ್ವಲ್ಪ ಒಂದು ಮೇಲೆ ಕೆಳಗಡೆ ಸ್ಕ್ರೋಲ್ ಮಾಡಿ ನಿಮಗೆ ಅದು ಇನ್ಸ್ಟಾಲ್ ಆಗಿದೆ ಇಲ್ವಾ ಅನ್ನೋದು ಕ್ಲಿಯರ್ ಕಟ್ಟಾಗಿ ಗೊತ್ತಾಗುತ್ತೆ. ಎಸ್, ಐ ಆಮ್ ಸರ್ಚಿಂಗ್ ದಟ್ ಒನ್. ಇಲ್ಲಿ ಕಾಣಿಸಿದೆ ನೋಡಿ. ಎಸ್ ನೋಡಿ, ಇಲ್ಲಿದೆ ಅಲ್ವಾ ಐಡಿಯಲ್ ಅಂತ ಹೇಳ್ಬಿಟ್ಟು. ಓಕೆ, ಐಡಿಯಲ್ ಎಡಿಟರ್ ಅಂತ ಕಾಣಿಸ್ತಿದೆ ನಮಗೆ. ಅದನ್ನು ಓಪನ್ ಮಾಡಿ.
ಸೊ ಐಡಿಯಲ್ ಎಡಿಟರ್ ಅಂತಂದ್ರೆ ಏನಪ್ಪ ಅಂದರೆ ನಾವು ಇದರಲ್ಲೇ ನಾವು ಪ್ರೋಗ್ರಾಮ್ಸ್ ರನ್ ಮಾಡೋವಂಥದ್ದು. ನಾವೀಗ ಒಂದು ಸಿಂಪಲ್ ಪ್ರೋಗ್ರಾಮ್ ರನ್ ಮಾಡೋ ಮುಖಾಂತರ ಬೇಕಾದ್ರೆ ನಾವು ಚೆಕ್ ಮಾಡ್ಬೋದು, ಓಕೆನಾ, ಯಾವ ರೀತಿಯಾಗಿ ಅಂತೇಳಿ. ಸೊ ಈಗ ಐಡಿಯಲ್ ಸಾಫ್ಟ್ವೇರ್ನ ನಾನು ಓಪನ್ ಮಾಡ್ತಾ ಇದ್ದೀನಿ. ಸೊ ಇನ್ನು ಈ ಬ್ಲಾಗ್ ನನಗೆ ವೆಬ್ಸೈಟ್ ನೆಟ್ವರ್ಕ್ ಇರಬೇಕು ಅನ್ನೋದು ಬೇಕಾಗಿಲ್ಲ, ನೀವು ನೆಟ್ ಇಲ್ದಿರ ಬೇಕಾದ್ರೆ ಈಗ ರನ್ ಮಾಡ್ಬೋದು, ಓಕೆನಾ. ಸೊ ಒನ್ಸ್ ಯು ಹ್ಯಾವ್ ಡೌನ್ಲೋಡೆಡ್ ದ ಸಾಫ್ಟ್ವೇರ್, ಇಟ್ ಈಸ್ ನೋ ರಿಕ್ವೈರ್ಮೆಂಟ್ ಆಫ್ ನೆಟ್ ಫಾರ್ ದ ರನ್ನಿಂಗ್ ದ ಪ್ರೋಗ್ರಾಮ್. ಎಲ್ಲ ಇನ್ಸ್ಟಾಲ್ ಆಗಿರುತ್ತೆ ಇದರಲ್ಲೇ. ಸೊ ಈ ರೀತಿಯಾದಂತಹ ಬ್ಲಾಗ್ ನಿಮ್ಗೆ ಓಪನ್ ಆಗಬೇಕು. ಇಲ್ಲಿ ಓಪನ್ ಆದಮೇಲೆ ಏನಪ್ಪ ಅಂದರೆ ನಾವು ಸಿಂಪಲ್ ಆಗಿ ಪ್ರೋಗ್ರಾಮ್ ರನ್ ಮಾಡ್ಬೋದು. ಯಾವ ರೀತಿ ಅಂತ ತೋರಿಸ್ತೀನಿ. ಸೊ ನಿಮ್ಗೆ ಈ ಥರ ಕಾಣಿಸುತ್ತೆ. ನಾನು ಸುಮಾರು ಸತಿ ಕ್ಲಿಕ್ ಮಾಡಿರೋದ್ರಿಂದ ಐ ಗಾಟ್ ಮೆನಿ ಸುಮಾರು ವಿಂಡೋ ಓಪನ್ ಆಗಿಬಿಟ್ಟಿತ್ತು. ಸೊ ಜಸ್ಟ್ ಒಂದ್ಸತಿ ಕ್ಲಿಕ್ ಮಾಡಿ ವೆಯ್ಟ್ ಮಾಡಿ. ಸೊ ಈ ರೀತಿಯಾಗಿ ಹೊಸದಾಗಿ ಏನು ಮಾಡಬೇಕು, ನ್ಯೂ ಫೈಲ್ನ ಓಪನ್ ಮಾಡಬೇಕು. ನ್ಯೂ ಫೈಲ್ ಓಪನ್ ಮಾಡಿದ್ಮೇಲೆ ಸಿಂಪಲ್ ಪ್ರೋಗ್ರಾಮ್ ಕೊಡ್ತಾ ಇದ್ದೀನಿ. ಫಾರ್ ಎಕ್ಸಾಂಪಲ್ ಎ ಈಸ್ ಈಕ್ವಲ್ ಟು 4, ಬಿ ಈಸ್ ಈಕ್ವಲ್ ಟು 2, ಸಿ ಈಸ್ ಈಕ್ವಲ್ ಟು ಎ ಪ್ಲಸ್ ಬಿ ಅಂತ ಕೊಡ್ತಾ ಇದ್ದೀನಿ. ಲೆಟ್ ಮಿ ಚೆಕ್, ಪ್ರಿಂಟ್ ಆಗುತ್ತಲ್ಲ ನೋಡೋಣ. ನಮ್ಮ ಪ್ರಕಾರ ಇಲ್ಲಿ ಏನಾಗಬೇಕು, ಆ್ಯಡ್ ಆಗಿಬಿಟ್ಟು ನಮಗೆ ನಂಬರ್ ಬರಬೇಕಲ್ವಾ. ಎಸ್, ಪರ್ಫೆಕ್ಟ್. ಸೊ ನಮ್ಮ ಪ್ರಿಂಟ್ ಸಿ ಕೊಟ್ಟಾಗ ನಂಬರ್ 6 ಅಂದರೆ 4 + 2 ಆ್ಯಡ್ ಆಗಿಬಿಟ್ಟು 6 ಅಂತ ಬರ್ತಾ ಇದೆ. ಸೊ ದಿಸ್ ಈಸ್ ನಮಗೆ ಇದರಿಂದ ಗೊತ್ತಾಗಿದ್ದೇನಪ್ಪ ಅಂದರೆ ಸಾಫ್ಟ್ವೇರು ಪರ್ಫೆಕ್ಟಾಗಿ ಇನ್ಸ್ಟಾಲ್ ಆಗಿದೆ ಅಂತ ನಮಗೆ ಅರ್ಥ ಆಯಿತು. ಸೊ ಓಕೆ, ಬ್ಯೂಟಿಫುಲ್. ಸೊ ಈ ರೀತಿಯಾಗಿ ನೀವೇನು ಮಾಡಿ, ನೀವು ಪೈಥಾನ್ ಪ್ರೋಗ್ರಾಮ್ನ ನಿಮ್ಮ ಡೆಸ್ಕ್ಟಾಪ್ಗೆ ಇನ್ಸ್ಟಾಲ್ ಮಾಡ್ಕೊಳ್ಳಿ. ನೆಕ್ಸ್ಟಲ್ಲಿ ನಮಗೆ ಸುಮಾರು ಲೈಬ್ರರೀಸ್ ಬೇಕಾಗುತ್ತೆ ಮ್ಯಾಥಮೆಟಿಕಲ್ ಫಂಕ್ಷನ್ಸ್ ಮಾಡೋಕ್ಕೆ. ಅದನ್ನು ಯಾವ ರೀತಿ ಡೌನ್ಲೋಡ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಪ್ಲೀಸ್ ಟು ಪ್ರಾಕ್ಟೀಸ್ ಫಾರ್ ಯುವರ್ ಅಪ್ಕಮಿಂಗ್ ಎಕ್ಸಾಮಿನೇಷನ್. ಓಕೆ, ಥ್ಯಾಂಕ್ ಯು.